ಈಗ ಆಗಿದೆ ಯಡಿಯೂರಪ್ಪನವರು ನಾವು ಆಗ ನಡೀತಲ್ಲ 2009ರಲ್ಲಿ ಆ ಸಂದರ್ಭದಲ್ಲೂ ಕೋರ್ಟ್ ಕಚೇರಿ ಅವರು ಅಲ್ಲದ್ರು. ಹಾಗಂಗಿದ್ರೆ ಲಿಂಗಾಯತರು ಮುಖ್ಯಮಂತ್ರಿ ಅಂತ ಹೇಳಿ ಹಸುವೆಯಿಂದ ಯಡಿಯೂರಪ್ಪನ ಇಳಿಸಬೇಕು ಅಂತ ಹೋದ್ರು ಅಂತ ಯಡಿಯೂರಪ್ಪನ ಹೇಳಿದ್ರ. ಈಗ ನಮ್ಮ ಮೇಲೂ ನಡೀತು. ಅಯ್ಯೋ ಕುಮಾರಸ್ವಾಮಿ ಏನೋ ಒಂದು ಬೆಳೆದ್ಬಿಟ್ಟ ಅಂತೇಳಿ ಕುಮಾರಸ್ವಾಮಿ ಮೇಲೆ ಆ ಜಾತಿ ಒಕ್ಕಲಿಗ ಅಂತ ಹೇಳ್ಬಿಟ್ಟು ನಡೀತಾ ನನ್ನ ಮೇಲೆ. ಈಗ ಶಿವಕುಮಾರ್ದೆ ನಡೀತಲ್ಲಪ್ಪ ಅವ್ರದ್ದು ಏನು ಒಕ್ಕಲಿಗ ಅಂತ ಮಾಡಿದ್ರ. 98ರಲ್ಲಿ ಡೆಪ್ಟಿ ಸಿಎಂ ಯಾರಿದ್ರು? 99 ಕಾಂಗ್ರೆಸ್ ಸರ್ಕಾರ ಬಂದಿದ್ದಲ್ವಾ? ಜೆ.ಎಚ್. ಪಟೇಲ್ ಸಿಎಂ. ಯಾವುದು ನನ್ನ ಸರ್ಕಾರವಾ? ನಾನಿನ್ನೂ ಆಗ ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದೆ, ಇದು ಬಂದೇ ಇರಲಿಲ್ಲಪ್ಪ. ನನಗೆ ಕೇಳಿದ್ರೆ ನನ್ನೇನು ಮಾಡಲಿ? ಅವಾಗ ಯಾರು ಮಾಡೋರು ಅವ್ರನ್ನ ಕೇಳಬೇಕು. ನಾನು ಅದಕ್ಕೆ ಜವಾಬ್ದಾರನ? ಒಂದು ನಿಮಿಷ ಯಾರ್ಯಾರ ಮೇಲೆ ಆರೋಪಗಳಿದೆ, ಯಾರ್ಯಾರು ಅಕ್ರಮವಾಗಿ ಏನೇನು ಮಾಡಿದ್ದಾರೆ, ಆಕ್ಷನ್ ತಗೋಬೇಕಾದದ್ದು ಸರ್ಕಾರದ ಕರ್ತವ್ಯ. ನಾವು ಅಲ್ಲೆಲ್ಲೋ ಯಾರ್ದು ನಮ್ಮವ್ರು ಯಾರ್ದು ಆಗ್ಬಿಟ್ಟಿದೆ ಅಂತೇಳಿ ಮೌನಿಗೆ ಶರಣಾಗಕ್ಕಾಗತ್ತಾ? ಸರ್ಕಾರದ ಆಸ್ತಿ ಹೇಳ್ತಾರೆ, 3-4 ಸಾವಿರ ಕೋಟಿ ಅವ್ಯವಹಾರ ಅಂತ ಹೇಳ್ತಾರೆ. ಬಿಟ್ಬಿಡದ ಇದನ್ನ? ಅಯ್ಯೋ ನಮ್ಮವ್ರು ಯಾರೋ 4 ಜನ ಅವರೇ ಅಂತ ಹೇಳಿ ಬೇಡ ನಾವು ಸೈಲೆಂಟ್ ಆಗ್ಬಿಡೋದ? ಅವ್ರ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಮುಖ್ಯಮಂತ್ರಿಗಳದು ಪ್ರಮುಖವಾಗಿದೆ ಅಲ್ವಾ? ಅದಕ್ಕೆ ಶಿವಕುಮಾರ್ ಅದಕ್ಕೆ ಹೇಳೋದು ಬೇರೆಯವರು ಮಾಡಿದ್ರೆ ಇಲ್ಲಿ ಯಾತಕ್ಕೆ ಹೇಳ್ತೀನಿ ಅಂದ್ರೆ ಅವರು ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ. ಇವರು ಒಬ್ಬ ಮುಖ್ಯಮಂತ್ರಿಯ ಸ್ಥಾನದಲ್ಲಿದ್ದಾಗ, ಉಪಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಾಗ ನಡೆದಿರ್ತಕ್ಕಂಥ ಒಂದು ವ್ಯವಹಾರ. ನೀವು ಶಾಸಕರುಗಳು ಬೇರೆ ಬೇರೆಯವರು ರಿಯಲ್ ಎಸ್ಟೇಟ್ನವರು ಬಹಳ ಜನ ಮಾಡ್ಕೊಂಡವ್ರೆ. ಇಲ್ಲಿ ಅಧಿಕಾರ ದುರುಪಯೋಗ ಇದು. ಈ ನಾವು ಕೋರ್ಟ್ ಕಟ್ಟೆಗೆ ಹೋಗಿಲ್ವಾ? ನಮ್ಮ ಮೇಲೂ ಮಾಡಿಲ್ವಾ? ಸಿದ್ದರಾಮನೆ ಮತ್ ಯಾವಂತೋ ಮಾಡಿದ್ರೆ ನನ್ನ ಯಾಕೆ ಟಾರ್ಗೆಟ್ ಮಾಡಿದ್ರಿ? CIT ಇದಕ್ಕೆ ಕರೆಸಿದ್ರಲ್ಲ ನನ್ನ, SITಗೆ. ನೀವು ಮುಖ್ಯಮಂತ್ರಿ ಇದ್ದಾಗ ಕ್ಯಾಂಪೈನ್ ಇಟ್ಕೊಂಡಿದ್ರಲ್ಲ, ನನ್ ಕರೆಸಿದ್ರಲ್ಲ. ಯಾವನೋ ಮಾಡಿದ ತಪ್ಪು ನನ್ನ ಯಾಕೆ ಕರೆಸಿದ್ರಿ? ಒಂದು ದಿವಸ ಆದ್ರೂ ಅರೆಸ್ಟ್ ಮಾಡಬೇಕು ಅಂತ ಹೊರಟಿದ್ರಲ್ಲ. ಆಗ ಇನ್ನೂ ಸಾಲ್ವ್ ಆಗಿಲ್ಲ, 14 ವರ್ಷ ಆಯ್ತು. ಏನ್ ಹೇಳಿ? ಯಾರು ನೋಡ್ರಿ, ಕೇಳಿ ಇಲ್ಲಿ. ನಾನು ಹೇಳ್ತಾ ಇರೋದು ನನಗೆ ಯಾವ ರೀತಿ ಹಿಂಸೆ ಪಟ್ಟಿದ್ದೇನೆ ಅದನ್ನ ಹೇಳ್ತಾ ಇದ್ದೇನೆ. ಈಗ ನನ್ನ ಸರ್ಕಾರದಲ್ಲಿ ಮಾಡ್ತಾ ಇದ್ದೇನೆ ಇದನ್ನ. ನನ್ನ ಸರ್ಕಾರ ಇದೆಯಾ ಇದು? ಇಲ್ಲ, ನನ್ನ ಸರ್ಕಾರ ಇದ್ದ ಇವಕ್ಕೆಲ್ಲ ನಾನು ಸೈನ್ ಹಾಕಿದ್ದೀನ? ಅವ್ರ ಅಧಿಕಾರದಲ್ಲಿ ಇದ್ದಾಗ ನಡೆದಿರೋ ಪ್ರಕರಣಗಳಿದು. ಯಾರೇ ಅವರ ಸಂಬಂಧಿಕರು ಮಾಡಿದ್ರು ಅವ್ರ ಜವಾಬ್ದಾರಿ ತಗೋಬೇಕಲ್ಲ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.